ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶಿದ್ದು, ಶಾರದಾ ಮತ್ತು ದೀಪು 3 ಜನನೂ ಆಚೆ ನಿಂತಿರ್ತಾರೆ. ಅವಾಗ ನಿನ್ನ ವಿಷಯ ಎಲ್ಲ ಕೇಳ್ಕೊಂಡಿದ್ದು ಆಯ್ತಾ ಪುಟ ಅಂತ ಸಿದ್ದು ಕೇಳ್ತಾನೆ. ಹ್ಞೂ ಪಾ, ಎಲ್ಲ ಕೇಳ್ಕೊಂಡೆ ಅಂತ ಹೇಳ್ತಾಳೆ. ದೀಪು, ತುಂಬ ಟೈಮ್ ಆಯಿತು, ನೀನು ಹೋಗಿ ಮಲ್ಕೋ ಹೋಗು, ಟೈಮ್ ಆಯಿತು ಅಂತ ಶಾರದಾ ಹೇಳ್ತಾಳೆ. ಆವಾಗ ದೀಪು ಸರಿಮ್ಮ ಅಂತ ಹೇಳ್ಬಿಟ್ಟು ದೀಪು ಮಲ್ಕೊಳ್ಳೋದಕ್ಕೆ ಹೋಗ್ತಾಳೆ. ಆವಾಗ ಶಾರದಾ ಹೇಳ್ತಾ ಇರ್ತಾಳೆ, ಮಕ್ಕಳು ಮನಸ್ಸು ಎಷ್ಟು ಶುದ್ಧವಾಗಿರುತ್ತೆ, ಇವ್ರ ಮೇಲೆ ಎಷ್ಟು ಬೇಗ ಪರಿಣಾಮ ಬೀರುತ್ತೆ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಹೌದು ಶಾರದಾ ಅವರೇ, ಮಕ್ಕಳು ಮನಸ್ಸೇ ಹಂಗೆ, ಆದಷ್ಟು ಬೇಗ ಎಲ್ಲನೂ ನೋಡಿ ಮನ್ಸಿಗೆ ತೊಗೊತಾರೆ, ಅದು ಹಂಗೇನೆ ಮರ್ತೂ ಹೋಗ್ಬಿಡ್ತಾರೆ ಅಂತ ಹೇಳ್ತಿರ್ತಾನೆ. ನೀವು ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಸಿದ್ದು ಕೇಳ್ತಾನೆ. ಅವಾಗ ಅವತ್ತು ಆ ರೋಹನ್ ಇದ್ದಾನಲ್ಲ, ಅವನ್ನ ಪೊಲೀಸವ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಾಗ ಅವಳು ಜ್ಯೋತಿಕನ ಹತ್ರ ಬಂದ್ಬಿಟ್ಟು ಏನೋ ಹೇಳ್ದ. ಅವ್ನು ಹೇಳಾದ್ಮೇಲೆ ಫುಲ್ಲು ಶಾಕಲ್ಲಿದ್ಲು ಅವಳು. ಅದೇನು ಹೇಳ್ದ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಅದಾದಷ್ಟು ಬೇಗ ಅದನ್ನ ತಿಳ್ಕೊಬೇಕು, ಅದನ್ನ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಈ ರೋಹನ್ನ ವಿಚಾರಿಸ್ಬೇಕಿತ್ತು ಅಂತ ಹೇಳ್ತಾ ಇರ್ತಾಳೆ. ಆವಾಗ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ನಾನು ಅದನ್ನ ವಿಚಾರಿಸ್ತೀನಿ ಅಂತ ಸಿದ್ದು ಹೇಳ್ತಾನೆ. ಮನೆಯವರೆಲ್ಲರೂ ತಿಂಡಿ ತಿನ್ನೋದಕ್ಕೆ ಅಂತ ಕೂತಿರ್ತಾರೆ. ಆವಾಗ ಶಾರದಾ ಎಲ್ರಿಗೂ ತಿಂಡಿ ಕೊಡ್ತಾ ಇರ್ತಾಳೆ. ಆವಾಗ ತಾತ ಹೇಳ್ತಾರೆ, ನಮ್ಮ ಮನೇಲಿ ಏನೇನೆಲ್ಲ ನಡೆದೋಯ್ತು, ಶಾರದಾ ಮತ್ತು ಸಿದ್ದುವಿಂದ ನಮ್ಮ ಮನೆಗೆ ತುಂಬ ಒಳ್ಳೆಯದಾಗಿದೆ, ಶಾರದಾ ನೀನು ನಮ್ಮ ಜೊತೆ ಕೂತ್ಕೊಂಡು ಊಟ ತಿನ್ಬಾ ಅಮ್ಮ ಅಂತ ಕರಿತಾ ಇರ್ತಾರೆ. ಆವಾಗ ಬೇಡ, ನಾನು ಆಮೇಲೆ ತಿಂತೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಆವಾಗ ಸಿದ್ದು ಹೇಳ್ತಾನೆ, ತಾತನೇ ಹೇಳ್ತಿದ್ದಾರಲ್ಲ, ಬಂದು ಕೂತ್ಕೊಳ್ಳಿ ಶಾರದವ್ರೆ ಅಂತ ಹೇಳ್ತಾರೆ. ಆವಾಗ ಶಾರದಂಗೆ ಅವ್ರ ಅಮ್ಮನ ಪಕ್ಕ ಕೂತ್ಕೊಂಡು ತಿನ್ಬೋದು ಅಂತ ತುಂಬ ಸಂತೋಷ ಆಗುತ್ತೆ. ಬಂದ್ಬಿಟ್ಟು ಅವಳು ಚೇರ್ ಮೇಲೆ ಕೂತ್ಕೊತಾಳೆ. ಅವಳು ಕೂತ್ಕೊತಾ ಇದ್ದಂಗೆ ಸುಮಿತ್ರ ಎದ್ದು ನಿಂತ್ಕೊತಾಳೆ. ಯಾಕೆ ಸುಮಿತ್ರ ಊಟ ತಿಂತಿದ್ದವಳು ಹಿಂಗೆ ಎದ್ದು ನಿಂತ್ಕೊಂಡ್ಬಿಟ್ಟೆ ಅಂತ ದಶರಥ ಕೇಳ್ತಾನೆ. ಆವಾಗ ಅಯ್ಯೋ, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಆ ಕೆಲಸನ ಮುಗಿಸ್ಕೊಬಂದು ಆಮೇಲೆ ತಿಂತೀನಿ ಅಂತ ಹೇಳ್ತಾಳೆ. ಅವಳು ಹೋಗ್ತಾ ಇರ್ತಾಳೆ. ಅವಾಗ ಕೈ ಇಟ್ಕೊತಾನೆ, ನಿನಗೆ ತಿಂಡಿ ತಿನ್ನೋಕ್ಕೂ ಆಗದೆ ಹೋಗುವಂಥ ಕೆಲಸ ಯಾವುದು ತಲೆ ಬಿದ್ದೋಗೋಂಥ ಕೆಲಸ ಇಲ್ಲ, ನೀನು ಫಸ್ಟು ತಿಂಡಿ ತಿನ್ನು, ನೀನು ಈ ಥರ ಹೋಗ್ಬೇಡ ಅಂತ ಕೈ ಇಟ್ಕೊತಾನೆ. ಅವಾಗ ಶಾರದಂಗೆ ಅರ್ಥ ಆಗುತ್ತೆ, ನಾನು ಇಲ್ಲಿ ಕೂತಿರೋದು ಅಮ್ಮಂಗೆ ಇಷ್ಟ ಆಗ್ತಾ ಇಲ್ಲ, ನಾನು ಇಲ್ಲಿಂದ ಎದ್ದು ಹೋಗೋದೇ ಸರಿ ಅಂತ ಅನ್ಕೊತಾ ಇರ್ತಾಳೆ. ಆಗ ತಾತ ಹೇಳ್ತಾರೆ, ಯಾಕಮ್ಮ ಹಿಂಗೆ ಮಾಡ್ತಿದ್ಯಾ ನೀನು, ಅಲ್ಲಿ ಕೂತ್ಕೊಂಡು ತಿಂಡಿ ತಿನ್ನು ಅಂತ ತಾತ ಹೇಳ್ತಾರೆ. ಅವಾಗ ಶಾರದಾ ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಯಾಕೆ ಶಾರದವ್ರೆ ನೀವು ಹಿಂಗೆ ಎದ್ದು ನಿಂತ್ಕೊಂಡ್ರಿ, ನೀವು ಅಲ್ಲಿ ಕೂತ್ಕೊಂಡು ತಿಂದಿದ್ದೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಇಲ್ಲ ಸರ್, ನಾನು ಆಮೇಲೆ ತಿಂತೀನಿ ಅಂತ ಹೇಳ್ಬಿಟ್ಟು ಶಾರದಾ ಅಲ್ಲಿಂದ ಎದ್ದು ಹೋಗ್ತಾಳೆ. ಅವಳು ಎದ್ದು ಹೋಗ್ತಾ ಇದ್ದಂಗೆ ಇಮಿಡಿಯೇಟ್ಲಿ ಸುಮಿತ್ರ ಕೂತ್ಕೊತಾಳೆ. ಸುಮಿತ್ರ ಕೂತ್ಕೊಂಡು ಅವಳು ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಅದನ್ನೆಲ್ಲ ನೋಡ್ಬಿಟ್ಟು ತಾತಂಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಆದರೆ ಸಿದ್ದುಗೆ ಕೋಪ ಬರ್ತಾ ಇರುತ್ತೆ. ಶಾರದಾ ಅವರು ತಿಂಡಿ ತಿನ್ನಲಿಲ್ಲ, ಶಾರದಾ ಅವರು ಬಂದು ಕೂತ್ಕೊಂಡಿದ್ದಕ್ಕೆ ಸುಮಿತ್ರ ಎದ್ದು ನಿಂತ್ಕೊಂಡಿದ್ನೆಲ್ಲ ನೋಡ್ಬಿಟ್ಟು ಅವನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಪಾರಿಜಾತ ಹೇಳ್ತಾಳೆ, ಇಲ್ಲಿ ಕೆಲಸದವ್ರಿಗೂ ನಮ್ಮ ಮನೆಯವ್ರಿಗೂ ಏನೂ ಡಿಫ್ರೆನ್ಸ್ ಇಲ್ಲ, ಕೆಲಸದವ್ರನ್ನೂ ನಮ್ಮ ಲೆವೆಲ್ಗೆ ಕುಂಡಿಸ್ಕೊಂಡು ಊಟ ತಿನ್ನಿಸೋದಕ್ಕೆ ಹೋಗ್ತಾರೆ ಅಂತ ಹೇಳ್ತಿರ್ತಾಳೆ. ಆವಾಗ ನೀನು ಸುಮ್ಮನೆ ತಿನ್ನೋದು ಕಲಿ ಅಂತ ಬಾಯಿ ಮುಚ್ಕೊಂಡು ತಿನ್ನು ಅಂತ ತಾತ ಬೈತಾರೆ. ಆವಾಗ ಬಾಯಿ ಮುಚ್ಕೊಂಡು ಹೆಂಗೆ ತಿನ್ನೋದು ಅಂತ ಅವಳೇ ಹೇಳ್ಕೊತಾ ಇರ್ತಾಳೆ. ಈ ಮೋಸ ಮಾಡ್ತಾ ಇರೋ ನಾಯಿ ಮೆರಿತಾ ಇದೆ, ಕಷ್ಟಪಡ್ತಾ ಇರೋದು ಬಂದು ಧರ್ಮ ಸತ್ಯ ಮಾತ್ರ, ಆದಷ್ಟು ಬೇಗ ಅದು ಆಚೆ ಬರಲಿ. ತಿಂಡಿ ಆದಮೇಲೆ ತಟ್ಟೆನ ತೊಳೆದ್ಬಿಟ್ಟು ಒರೆಸಿಡ್ತಾ ಇರ್ತಾಳೆ ಶಾರದಾ. ಅಲ್ಲಿಗೆ ಸಿದ್ದು ಬರ್ತಾನೆ. ಸಿದ್ದು ಬಂದ್ಬಿಟ್ಟು ಆ ತಟ್ಟೆನ ತೊಗೊಂಡು ಅವ್ನ ಫೇಸ್ನ ನೋಡ್ಕೊಂಬಿಟ್ಟು, ಫೇಸು ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಅಯ್ಯೋ ಸರ್, ನೀವೂ ನಮ್ಮ ದೀಪು ಥರನೇ ಆಡ್ತೀರ, ಆ ತಟ್ಟೆಯಲ್ಲಿ ನಮ್ಮ ಫೇಸ್ ಹೆಂಗೆ ಕಾಣಿಸುತ್ತೆ, ಅದರಲ್ಲಿ ಯಾವಾಗಲೂ ಮಸ್ಕಾಗಿನೇ ಕಾಣಿಸೋದು, ಹೋಗಿ ನೀವು ಕನ್ನಡಿಯಲ್ಲಿ ಮುಖನ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿರ್ತಾಳೆ. ಈಗ ನಿಮಗೆ ಅರ್ಥ ಆಯ್ತಲ್ವ ನೀವೇನು ಹೇಳಿದ್ರಿ ಅಂತ. ಇದು ಸತ್ಯನೂ ಅದೇ ಥರ ಶಾರದವ್ರೆ, ನಮಗೆ ಕೆಲವೊಂದು ಸತಿ ನಾವು ಇನ್ನೊಂದು ದೃಷ್ಟಿಲಿ ನೋಡ್ತಾ ಇರ್ಬೇಕಾದ್ರೆ ಮಸ್ಕಾಗಿ ಕಾಣಿಸ್ತಾ ಇರುತ್ತೆ, ನಾವು ಅದನ್ನು ಕ್ಲೀನಾಗಿ ಅದನ್ನ ಎಲ್ಲರ ಮುಂದೆ ತೋರಿಸ್ತಾ ಅಂದರೆ ಅದು ಈ ಕನ್ನಡಲ್ಲಿ ಇರೋ ಬಿಂಬದ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇರ್ತಾನೆ. ನೀವು ಏನು ಹೇಳೋದಕ್ಕೆ ಹೊಟ್ಟಿದ್ದೀರಾ ಅಂತ ನನಗೆ ಗೊತ್ತಾಯಿತು ಸರ್, ಆದರೆ ಎಲ್ಲದಕ್ಕೂ ಒಂದು ಸ್ವಲ್ಪ ಟೈಮ್ ಅಂತ ಬರಬೇಕು, ಆ ಟೈಮ್ಗೆ ನಾವು ಕಾಯಬೇಕು ಅಂತ ಹೇಳ್ತಿರ್ತಾಳೆ. ಆ ಟೈಮ್ ಯಾವತ್ತೂ ಬರೋದಿಲ್ಲ ಶಾರದವ್ರೆ, ನಾವೇ ಆ ಟೈಮ್ನ ನಮಗೆ ಬೇಕಾದಂಗೆ ನಾವು ಅದನ್ನು ಸತ್ಯನ ಯಾವಾಗ ಹೇಳಬೇಕು ಅದನ್ನ ಹೇಳ್ಬಿಡ್ಬೇಕು ಅಂತ ಹೇಳ್ತಿರ್ತಾನೆ. ಆ ಟೈಮ್ ಬರೋವರೆಗೂ ನಾನು ಕಾಯ್ತೀನಿ ಸರ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ನಾನು ಮುಂಚೆನೇ ನಾನು ಹೋಗಿ ಮಾತಾಡೋದಕ್ಕೆ ಇಲ್ಲಿ ಪರಿಣಾಮ ಬೀರಿರೋದು ನನ್ನ ಅಮ್ಮನ ಮನಸ್ಸು ಮೇಲೆ, ಅವ್ರ ಮನಸ್ಸಲ್ಲಿ ನಾನು ಕೆಟ್ಟವಳು ಸರಿ ಇಲ್ಲ ಅಂತ ನಾನು ತುಂಬ ಚಿಕ್ಕದಾಗಿದ್ದೀನಿ, ನಾನು ಅವ್ರ ಮುಂದೆ ತುಂಬ ಚಿಕ್ಕವಳಾಗಿದ್ದೀನಿ. ನಾನು ಈಗ ಹೋಗ್ಬಿಟ್ಟು ಅವ್ರ ಹತ್ರ ವಿಷಯ ಹೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ, ಅವ್ರಿಗೆ ನಾನು ಏನು ಅಂತ ಗೊತ್ತಾಗಲಿ, ಸತ್ಯ ಏನು ಅಂತ ಗೊತ್ತಾಗಲಿ, ಆಮೇಲೆ ನಾನು ಸತ್ಯ ಹೇಳ್ತೀನಿ ಅಂತ ಹೇಳ್ತಿರ್ತಾಳೆ. ಆವಾಗ ಸಿದ್ದು, ಸರಿ ಶಾರದವ್ರೆ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ರಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾನೆ. ಹೋಗ್ತಾನೆ. ಆದರೂ ಶಾರದಾ ಬಟ್ಟೆಯಲ್ಲಿ ಪ್ಲೇಟ್ಸ್ನೆಲ್ಲ ಒರೆಸ್ತಾ ಇರ್ತಾಳೆ. ಅಲ್ಲಿಗೆ ಶಾರದಾ ಬರ್ತಾಳೆ. ಒಂದು ತಟ್ಟೆನ ತೊಗೊಂಬಿಟ್ಟು ತಟ್ಟೆನ ನೋಡ್ಬಿಟ್ಟು ಹಂಗೇನೆ ಕೆಳಗಡೆ ಬಿಟ್ಬಿಡ್ತಾಳೆ, ಬಿದ್ದೋಗ್ಬಿಡುತ್ತೆ ತಟ್ಟೆ. ಏನು ಶಾರದಾ, ತಟ್ಟೆ ಕೆಳಗಡೆ ಬಿದ್ದಿದೆ, ಈ ತಟ್ಟೆನ ಎತ್ಕೋ ಅಂತ ಹೇಳ್ತಾಳೆ. ಆವಾಗ ಕೋಪ ಬರುತ್ತೆ ಶಾರದಂಗೆ.
ಮನೇಲಿ ನಿನ್ನ ಸ್ಥಾನ ಕೆಲಸ ಮಾಡಿಕೊಂಡು ಇಲ್ಲಿ ಆ ಕೆಳಗಡೆನೇ ಇರಬೇಕು ಯಾವಾಗ್ಲೂ. ಯಾವಾಗ್ಲೂ ನೀನು ಈ ಮನೆ ಸೊಸೆ ಆಗ್ಬಿಟ್ಟಿದ್ದೀನಿ, ಈ ಮನೇಲಿ ಎಲ್ಲರೂ ನನ್ನ ಒಪ್ಕೊಂಡ್ಬಿಡ್ತಾರೆ, ಎಲ್ಲರ ಜೊತೆ ಚೆನ್ನಾಗಿರ್ಬೋದು, ನನ್ನ ಅಮ್ಮನೂ ಒಪ್ಕೊಂಡ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅಲ್ಲ, ಅವರು ಆ ಥರ ದಿನಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ, ಆ ಥರ ದಿನ ಬರೋದೂ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಈಗ ಹೇಗೆ ಇದ್ದೀನೋ ಅದರಲ್ಲಿ ನನಗೆ ತುಂಬ ಖುಷಿ ಇದೆ. ನಾನು ಇವಾಗ್ಲೂ ನಾನು ಚೆನ್ನಾಗೇ ಇದ್ದೀನಿ. ನನಗೆ ಹೋಗ್ತಾ ಹೋಗ್ತಾ ಒಳ್ಳೆ ಟೈಮ್ ಅನ್ನೋದು ಬಂದೇ ಬರುತ್ತೆ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಸ್ಥಾನ ಎಲ್ಲಿರಬೇಕು, ಯಾರು ಎಲ್ಲಿದ್ರೆ ಚಂದ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಿನ್ನ ಸ್ಥಾನನ ಮರೆತುಬಿಟ್ಟು ನೀನು ಈಗಿರೋ ಸ್ಥಿತಿನಾಗೆ ನೆನಪು ಮಾಡಿಕೊಂಡು ಮೆರೀತಾ ಇದೆಯಾ. ನಾನು ಒಂದು ಟೈಮ್ ಬರುತ್ತೆ, ಆವಾಗ ನಿನ್ನ ಸ್ಥಾನ ಏನು ಅಂತ ನಾನು ತೋರಿಸ್ಕೊಡ್ತೀನಿ, ಆವಾಗ ನೀನು ಮಾತಾಡುವಂತೆ. ಫಸ್ಟು ಈ ಪ್ಲೇಟ್ನ ತೆಗೆದು ಮೇಲಿಟ್ಬಿಡು, ನನಗೆ ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಶಾರದಾ ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಅವಳು ಆ ಥರ ಹೇಳ್ತಿದ್ದಂಗೆ ಫುಲ್ ಶಾಕ್ ಆಗ್ತಾ ಇರುತ್ತೆ ಇವಳು ಜ್ಯೋತಿಕಂಗೆ. ಅಯ್ಯೋ ಇವಳು ಹೇಳ್ತಾ ಇರೋ ರೀತಿ ನೋಡಿದ್ರೆ ಏನಾಗುತ್ತಪ್ಪ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ತೆಗೆದ್ಬಿಟ್ಟು ಆ ಟೇಬಲ್ ಮೇಲೆ ಇಟ್ಬಿಟ್ಟು ಅವಳು ಆಚೆ ಕಡೆಗೆ ಹೋಗ್ತಾಳೆ. ಆಚೆ ಕಡೆ ವರಂಡದಲ್ಲಿ ಚೇರ್ ಮೇಲೆ ಕೂತಿರ್ತಾಳೆ. ಅಲ್ಲಿಗೆ ಸುಮಿತ್ರ ಬರ್ತಾಳೆ. ಏನು ಜೋ, ನೀ ಇಲ್ಲಿ ಯಾಕೆ ಬಂದು ಕೂತಿದ್ಯಾ ಈ ಬಿಸಿಲಲ್ಲಿ ಅಂತ ಕೇಳ್ತಾಳೆ. ಆವಾಗ ಇವಳು ಸುಮ್ಮನೆ ಹಿಂಗೆ ಕಣ್ಣಿಂಗೆ ಒರೆಸ್ಕೊಳ್ಳೋ ಥರ ನಾಟಕ ಆಡ್ತಾಳೆ. ಆವಾಗ ಏನು ಜೋ ಅಳ್ತಾ ಇದೆಯಾ, ನೀನು ಯಾಕೆ ಅಳ್ತಾ ಇದೆಯಾ, ನಿನ್ಗೇನಾಗಿದೆ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಏನಿಲ್ಲಮ್ಮ ಹಂಗೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ. ನನಗೆ ಗೊತ್ತು ಪುಟ್ಟ, ನಿನ್ನ ತಲೆಯಲ್ಲಿ ಏನು ಯೋಚನೆ ಓಡ್ತಾ ಇದೆ ಅಂತ. ಇಷ್ಟ ಮದುವೆ ವಿಷಯದಲ್ಲಿ ಈ ಥರ ಎಲ್ಲ ಆಗೋಯ್ತು ಅಂತಾನ, ನೀನೇನು ತಲೆ ಕೆಡ್ಸ್ಕೊಂಬೇಡ. ಆ ರೋಹನ್ ವಿಷಯದಲ್ಲಿ ಈ ಥರ ಆಗಿದ್ದೇನೆ ಸರಿ, ಅವನೇನಾದರೂ ಮದುವೆ ಆಗ್ಬಿಟ್ಟು ಆಮೇಲೆ ಏನಾದರೂ ವಿಷಯ ಗೊತ್ತಾಗಿದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಆದರೆ ಇವಾಗ ನಮಗೆ ಮುಂಚೆನೇ ವಿಷಯ ಗೊತ್ತಾಯ್ತಲ್ಲ, ನಾನು ಮಾಡಿದ ಪೂಜೆ ಫಲ, ಭಗವಂತ ನಮ್ಮನ್ನ ಕಾಪಾಡ್ಬಿಟ್ಟ. ಮುಂಚೆನೇ ನಿನಗೆ ಇವ್ನು ಕೆಟ್ಟವನು ಅಂತ ಗೊತ್ತಾಯಿತು, ಇವನು ಈಗಲೇ ದೂರ ಆಗಿದ್ದು ತುಂಬ ಒಳ್ಳೇದಾಯಿತು. ನೀನು ಇವಾಗ ಅವ್ನು ನನ್ನಿಂದ ದೂರ ಆದ, ಅವನ್ನ ಮಿಸ್ ಮಾಡ್ಕೊಂಡೆ ಅಂತ ಬೇಜಾರು ಮಾಡ್ಕೊತಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಮ್ಮಮ್ಮ, ನಾನು ಯಾವತ್ತೂ ಅವನು ನನ್ನ ಬಿಟ್ಟೋದ, ಅವನ್ನ ನಾನು ಮಿಸ್ ಮಾಡ್ಕೊಂಡೆ ಅಂತ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿರ್ತಾಳೆ. ನೀನು ಆ ಥರ ಯೋಚನೆ ಮಾಡೋದಿಲ್ಲ ಅಂತ ಗೊತ್ತು, ಬೈ ಚಾನ್ಸ್ ಮದುವೆ ಆಗಿದ್ರೆ ಅಂತ ಹೇಳೋಕೆ ಹೋಗ್ತಾಳೆ. ನೀನು ಮದುವೆ ಆಗಿದ್ರೂ ನೀನು ಚೆನ್ನಾಗಿ ಅವ್ನ ಜೊತೆ ಬಾಳ್ತಾ ಇದ್ದೆ, ನಿನ್ನ ಅಲ್ಲಿ ಕಷ್ಟಗಳಾಗಿದ್ರು ನಮಗೇನು ಹೇಳ್ದೇನೆ ಸೈಲೆಂಟಾಗಿ ನಿನ್ನ ಆ ಕಷ್ಟಗಳನ್ನ ನೀನೇ ಅನುಭವಿಸ್ಕೊಂಡು ಹೋಗ್ತಾ ಇದೆ. ನೀನು ಅಷ್ಟು ಒಳ್ಳೆ ಮನಸ್ಸಿದೆ ನಿನಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಅದಕ್ಕೇ ಒಂದು ಯೋಚನೆ ಮಾಡಿದ್ದೀನಿ, ನಿನಗೆ ಈಗ ಒಬ್ಬರು ಜೋಯಿಸರ್ಗೆ ಬರೋದಕ್ಕೆ ಹೇಳಿದ್ದೀನಿ. ಅವರು ನಿನ್ನ ಜಾತಕನ ನೋಡ್ಬಿಟ್ಟು ಏನಕ್ಕೆ ಮತ್ತೆ ಮತ್ತೆ ನಿನ್ನ ಎಂಗೇಜ್ಮೆಂಟ್ ನಿಂತೋಗ್ತಿದೆ ಅಂತ ಕರೆಕ್ಟಾಗಿ ಹೇಳ್ತಾರೆ. ಅದನ್ನ ನೋಡ್ಬಿಟ್ಟು ಆಮೇಲೆ ನಾವು ಡಿಸೈಡ್ ಮಾಡೋಣ ಅಂತ ಹೇಳ್ತಿರ್ತಾಳೆ. ಇಲ್ಲಮ್ಮಮ್ಮ, ನಂಗೆ ಯಾವ ಮದುವೆನೂ ಬೇಡ, ಏನೂ ಬೇಡ, ನೀವು ಯಾವ ಜೋಯಿಸ್ರಿಗೂ ನನ್ನ ಜಾತಕನ ತೋರಿಸ್ಬೇಡಿ ಅಂತ ಹೇಳ್ತಿರ್ತಾಳೆ. ಇಲ್ಲ, ನಾನು ಜೋಯಿಸ್ರಿಗೆ ಬರೋಕ್ಕೆ ಹೇಳಿದ್ದೀನಿ, ಅವರು ನೋಡಿದ್ರೆ ಎಲ್ಲ ಕರೆಕ್ಟಾಗಿ ಹೇಳ್ತಾರೆ, ನಿನಗೆ ಎಲ್ಲ ಸರಿ ಮಾಡಿಕೊಡ್ತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ನನ್ನ ಜಾತಕಕ್ಕಿಂತ ನನಗೆ ಬೇಕು ಅಂತಲೇ ಕೆಲವರು ನನ್ನ ಹಣೆ ಬರನೇ ತಿದ್ದುತ್ತಿದ್ದಾರೆ ಅಂತ ಹೇಳ್ತಾಳೆ. ನೀನು ತಲೆ ಕೆಡ್ಸ್ಕೊಬೇಡ, ಆ ಹಣೆ ಬರೋ ತಿದ್ದೋ ಕೈನೇ ವರ್ಕ್ ಆಗದಿರೋ ಥರ ಮಾಡೋಣ, ಜೋಯಿಸ್ರು ಅದನ್ನ ಹೇಳ್ಕೊಡ್ತಾರೆ, ನಾನು ಅವ್ರನ್ನ ಬರೋದಕ್ಕೆ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಸುಮಿತ್ರಾ ಅಲ್ಲಿಂದ ಹೋಗ್ತಾಳೆ. ಆಗ ಜ್ಯೋತಿಕಾ ಯೋಚನೆ ಮಾಡ್ತಿರ್ತಾಳೆ, ಅಯ್ಯೋ ಇವ್ರು ಏನು ಮಾಡೋದು ಕೊಟ್ಟಿದ್ದಾರೆ ಅಂತ ತಲೆ ಕೆಡ್ಸ್ಕೊತಾ ಇರ್ತಾಳೆ. ಸೋಫಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾರೆ. ಅಲ್ಲಿಗೆ ಪಾರಿಜಾತ ಬರ್ತಾಳೆ. ಪಾರಿಜಾತ ಬಂದ್ಬಿಟ್ಟು ರೀ ಅಂತಾಳೆ. ಏನು ಹೇಳು ಅಂತ ಹೇಳ್ತಾರೆ. ಆವಾಗ ನಾನು ನಿಮ್ಮ ಹತ್ರ ಏನೋ ವಿಷಯ ಕೇಳಬೇಕಾಗಿತ್ತು ಅಂತ ಹೇಳ್ತಾಳೆ. ಆಯಿತು, ಏನು ಹೇಳು ಅಂತ ಹೇಳ್ತಾರೆ. ಆವಾಗ ಅವಳ ಮಗ ಪಾಲಕ್ಷನ್ ಬಗ್ಗೆ ಹೇಳ್ತಾಳೆ. ಪಾಲಕ್ಷ ಅಂತಿದ್ದಂಗೆ ತಾತನ ಕೋಪ ಬರುತ್ತೆ, ಪೇಪರ್ ಓದೋದನ್ನ ನಿಲ್ಲಿಸ್ಬಿಡ್ತಾರೆ. ಆವಾಗ ಇಮಿಡಿಯೇಟ್ಲಿ ಜ್ಯೋತಿಗೆ ಬರ್ತಾಳೆ ಅಲ್ಲಿಗೆ. ಅಯ್ಯೋ ಪಾಲಕ್ಷ ಅವರು ನಿಮಗೆ ಇಲ್ಲೆಲ್ಲೋ ಮಿಸ್ ಆಗಿರ್ಬೋದು, ಅವ್ರನ್ನ ಹುಡುಕಿದ್ರೆ ಆಯಿತು ಬಿಡಿ ಗ್ರಾನಿ, ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ ಅಂತ ಹೇಳ್ತಾಳೆ. ಕೋಪದಲ್ಲಿ, ನಿನಗೆ ಪಾಲಕ್ಷನ್ ಬಗ್ಗೆ ಈ ಮನೇಲಿ ಮಾತಾಡ್ಕೊಡ್ದು ಅಂತ ಹೇಳಿದ್ದೀನಿ ತಾನೆ, ಮತ್ತೆ ಮತ್ತೆ ಅವನ ಬಗ್ಗೆ ಏನಕ್ಕೆ ಮಾತಾಡ್ತೀಯ, ಅವನ ಬಗ್ಗೆ ಈ ಮನೇಲಿ ಹೆಸರು ಎತ್ತಬಾರ್ದು, ಅವನ್ನ ಕರ್ಕೊಬಂದು ಈ ಮನೇಲಿ ಇಟ್ಕೊಂಡ್ರೆ ನಿಂಗೆ ಸಂತೋಷ ಅಲ್ವಾ ಅಂತ ಹೇಳ್ತಿರ್ತಾಳೆ. ಅವಾಗ ಅವಳನ್ನ ಮಾತಾಡೋದಕ್ಕೂ ಬಿಡೋದಿಲ್ಲ. ಗ್ರಾನಿ ನೀವು ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಅವ್ರು ಮಾತಾಡ್ತಾ ಇರವಾಗಲೇ ಅಲ್ಲಿಗೆ ಜೋಯಿಸ್ರು ಬರ್ತಾರೆ. ಅವಾಗ ಬನ್ನಿ ಅರ್ಚಕರೇ ಅಂತ ಹೇಳ್ಬಿಟ್ಟು ತಾತ ಅಲ್ಲಿ ಸೋಫಾ ಮೇಲೆ ಕೊಂಡಿಸ್ತಾರೆ. ಹೋಗಮ್ಮ ಜ್ಯೋತಿಕಾ, ಎಲ್ಲರೂ ಕರಿ ಅಂತ ಹೇಳ್ತಾರೆ. ಆವಾಗ ಎಲ್ಲರೂ ಬರ್ತಾರೆ. ಎಲ್ಲರೂ ಅಲ್ಲಿ ಕೂತ್ಕೊಳ್ತಾರೆ. ಜ್ಯೋತಿಕನ ಜಾತಕನ ನೋಡೋದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.